ಲೋಕಸಭಾ ಚುನಾವಣೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳ ಮಧ್ಯೆ ಪ್ರಶಾಂತ್ ಕಿಶೋರ್ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅದನ್ನು ಕೇಳಿ ಇಂಡಿ ಮೈತ್ರಿಕೂಟ ಕಂಗಾಲಾಗಿದೆಯಂತೆ. ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನ ಗೆಲ್ಲಲಿದೆ ಅಂತ ಕೂಡ ಹೇಳಿದ್ದಾರೆ. ಬನ್ನಿ ಇದರ ಬಗೆಗಿನ ಒಂದು ರಿಪೋರ್ಟ್. ಓಕೆ, 300 ಈ ಬಾರಿ ಬಿಜೆಪಿ 300ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇದೆ. ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಭವಿಷ್ಯ ನುಡಿದಿದ್ದಾರೆ. 2019ರಲ್ಲಿ NDA ಗೆದ್ದಷ್ಟು ಸ್ಥಾನ ಬಿಜೆಪಿ ಗೆಲ್ಲಲಿದೆಯಂತೆ. ನೋಡಿ, ಪ್ರಶಾಂತ್ ಕಿಶೋರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿ 300ಕ್ಕೂ ಹೆಚ್ಚು ಸ್ಥಾನ ಗೆಲ್ಲತ್ತೆ. ಕಳೆದ ಬಾರಿ 303 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಬಾರಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲತ್ತೆ. ಆದರೆ ಬಿಜೆಪಿ ಹೇಳ್ತಾ ಇದೆ ಅಬ್ಕಿ ಬಾರ್ 400 ಪಾರ್. ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಒಂದು ಕಾಲದಲ್ಲಿ ಬಿಜೆಪಿ ಜೊತೆ ಇದ್ದರು, ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ರು, ಯಾವ ರೀತಿಯೆಲ್ಲ ಕೂಡ. ಆಮೇಲೆ ಅವರು ಪ್ರತ್ಯೇಕ ಆದರು. ಇವನ್ ಕಾಂಗ್ರೆಸ್, ಆಮೇಲೆ ಮಮತಾ ದೀದಿ ಇವರೆಲ್ಲರೂ ಕೂಡ ಇವರನ್ನು ಬಳಸ್ಕೊಂಡಿದ್ದಾರೆ. ಅಂದರೆ ತಮ್ಮ ಉಪಯೋಗಕ್ಕಾಗಿ. 2019ರಲ್ಲಿ NDA ಗೆದ್ದಷ್ಟು ಸ್ಥಾನ ಬಿಜೆಪಿ ಗೆಲ್ಲಲಿದೆ. 2019ರಲ್ಲಿ NDA ಗೆದ್ದಷ್ಟು ಸ್ಥಾನ ಬಿಜೆಪಿಯೇ ಗೆಲ್ಲಲಿದೆ. ಅಂದರೆ ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು 303 ಸೀಟ್. NDA ಮೈತ್ರಿಕೂಟ 333 ಸೀಟ್ಗಳನ್ನು ಗೆದ್ದಿತ್ತು. 333ರಷ್ಟು ಗೆಲ್ಲಲಿದೆ. ಬಿಜೆಪಿ ಸಂಖ್ಯಾಬಲ 270ರ ಕೆಳಗೆ ಇಳಿಯುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ 270ರ ಕೆಳಗೆ ಅಂತಂದರೆ ನಿಮಗೆ ಲೋಕಸಭೆಯಲ್ಲಿ ಬಹುಮತಕ್ಕೆ 270 ಬೇಕಾಗತ್ತೆ, 272 ಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕಾಗೋದಿಲ್ಲ. ಆದರೆ ಅಬ್ಕಿ ಬಾರ್ 400 ಪಾರ್ ಆಗುವುದು ಅಸಾಧ್ಯ. NDA ಮೈತ್ರಿಕೂಟ ಕೂಡ 400 ಪಾರ್ 400ಕ್ಕಿಂತ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದೆಲ್ಲವೂ ಕೂಡ ಕಾರ್ಯಕರ್ತರಿಗೆ ಸ್ಥೈರ್ಯ ತುಂಬಲು ಘೋಷವಾಕ್ಯ. ಅಂದರೆ ನೀವು ಸ್ಕೂಲಲ್ಲಿ ಎಕ್ಸಾಮ್ ಬರೀತಾ ಇರ್ತೀರಿ, 90+ ಬರುತ್ತೆ, 90+ ಬರುತ್ತೆ ಅಂತಂದರೆ ಒಂದು 70+ ಬರುತ್ತೆ. ಸೊ ಹಾಗಾಗಿ ಅಂಥ ಒಂದು ಸ್ಥೈರ್ಯವನ್ನು ತುಂಬುವುದಕ್ಕೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತು. ಇನ್ನು ಬಿಜೆಪಿ ಕೇಲಿಯೇ 370 ಎಂಬ ಘೋಷವಾಕ್ಯ ರಚನೆ. ಕೇವಲ ಬಿಜೆಪಿಗೆ 370 ಬರಬೇಕು, ಉಳಿದ NDA ಸೇರಿ 400 ಅನ್ನುವಂಥ ಘೋಷವಾಕ್ಯ ಇದೆಯಲ್ಲ, ಅದು ಕಾರ್ಯಕರ್ತರನ್ನು ಹುರಿದುಂಬಿಸುವುದಕ್ಕೆ ಅನ್ನುವಂಥ ವಿಚಾರ. ಭಾಳ ಮುಖ್ಯವಾಗಿ ಉತ್ತರ ಪಶ್ಚಿಮ ಭಾರತದಲ್ಲಿ ಬಿಜೆಪಿಗೆ ಆಘಾತ ಉಂಟಾಗಲಿದೆ. ಕಳೆದ ಬಾರಿ ಈ ಉತ್ತರ ಭಾರತ ಮತ್ತು ಉತ್ತರ ಭಾರತದಲ್ಲಿ ಅತ್ಯದ್ಭುತವಾದ ರೆಸ್ಪಾನ್ಸ್ ಬಂದಿತ್ತು, ಪಶ್ಚಿಮ ಭಾರತದಲ್ಲೂ ಕೂಡ. ಆದರೆ ಈ ಬಾರಿ ಅಲ್ಲಿ ಅಷ್ಟು ಸೀಟ್ ಸಿಗೋದಿಲ್ಲ. ದಕ್ಷಿಣ ಮೋದಿ ಕಾರ್ಯವೈಖರಿಗೆ ಒಂದು ವರ್ಗದ ಜನರು ನಿರಾಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಲೂ ಕೂಡ. ಯಾಕೆ 400 ಪಾರ್ ಆಗ್ತಾ ಇಲ್ಲ ಅಂತಂದರೆ ಆ್ಯಂಟಿ ಇನ್ಕಂಬೆನ್ಸಿ ಏನಿಲ್ಲ, ಆದರೆ ಒಂದು ವರ್ಗದ ಜನ ಕಾರ್ಯವೈಖರಿ ಒಂದು ವರ್ಗದ ಜನರಿಗೆ ನಿರಾಸೆ ಮೂಡಿಸಿದೆ. ಆಮೇಲೆ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಎಲ್ಲೂ ಇಲ್ಲ, ಅದು ಗೊತ್ತಿರುವಂಥದ್ದೇ. ನೆಕ್ಸ್ಟ್, ಇಂಡಿ ಮೈತ್ರಿಕೂಟ 3 ಅವಕಾಶಗಳು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. NDA ವಿರುದ್ಧ ಅಥವಾ ಬಿಜೆಪಿ ವಿರುದ್ಧ 3 ಅವಕಾಶಗಳು ಬಂದಿತ್ತು ಇಂಡಿ ಮೈತ್ರಿಕೂಟಕ್ಕೆ. ಆದರೆ ಅದನ್ನು ಕೈ ಚೆಲ್ಲಿ ಕೂತಿತ್ತು. ಏನದು? ನಂಬರ್ 1, 400 ಪಾರ್ ಘೋಷಣೆಗೆ ಪ್ರತಿತಂತ್ರ ರೂಪಿಸಲಿಲ್ಲ. ನೋಡಿ, 400 ಪಾರ್ ಅಂತ ಹೇಳಿತ್ತು, ನಾವು ಈ ಬಾರಿ 400. ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿಬಿಟ್ರು 400 ಪಾರ್ ಅನ್ನೋಂಥ ವಿಚಾರವನ್ನು. ಆಗತ್ತಂತೆ ಅಂತೇಳಿ. ಇದಕ್ಕೊಂದು ಪ್ರತಿತಂತ್ರ ಬೇಕಲ್ಲ, ಏನಾದರೂ ಒಂದು ಟಕ್ಕರ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, 2014ರಲ್ಲಿ ಮೋದಿಯವರ ಬಗ್ಗೆ ಮಣಿಶಂಕರ ಏನೇನು ಹೇಳಿದರು? ಚಾಯ್ವಾಲ ಅಂತಂದರು. ಬಿಜೆಪಿ ಏನು ಮಾಡ್ತು? ಚಾಯ್ವಾಲ ಅಂತ ಹೇಳುವಾಗ ಚಾಯ್ ಪೆ ಚರ್ಚಾ ಕಾರ್ಯಕ್ರಮ ತಂತು. ಕಾರ್ಯಕ್ರಮ ಅಂದರೆ ಒಂದು ಕಾರ್ಯಕ್ರಮ ಮುಖಾಂತರ ನರೇಂದ್ರ ಮೋದಿಯವರು ಜನರ ಬಳಿಗೆ ಹೋಗಿ ಚಾಯ್ ಪೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು. 2019ರಲ್ಲಿ ಏನಾಯಿತು? ಚೌಕಿದಾರ್ ಚೋರ್ ಹೇ, ಮೇ ಆಪ್ಕಾ ಚೌಕಿದಾರ್ ಅಂತ ನರೇಂದ್ರ ಮೋದಿ ಹೇಳಿದರು. ಅದನ್ನೇ ರಾಹುಲ್ ಗಾಂಧಿಯವರು ಚೌಕಿದಾರ್ ಚೋರ್ ಹೇ ಅಂತ ಘೋಷಣೆ ಮಾಡಿಬಿಟ್ರು. ರಾಹುಲ್ ಗಾಂಧಿ ಘೋಷಣೆ ಮಾಡಿದಾಗ ಮೇ ಬಿ ಚೌಕಿದಾರ್ ಅಂತೇಳಿ ಇಡೀ ಬಿಜೆಪಿ ಅಭಿಮಾನಿಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. 2024ರಲ್ಲಿ ಈ 400 ಪಾರ್ಗೆ ಇವರ ಬಳಿ ಉತ್ತರ ಇರಲಿಲ್ಲ. ಮಂದಿರ ಉದ್ಘಾಟನೆಯಿಂದ ದೂರ ಉಳಿದಿದ್ದು, ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಟ್ಟಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಅವರು ಹೋಗಲೇ ಇಲ್ಲ. ಕೊನೆಗೂ ಹೋಗ್ತಾರೆ, ಒಂದು ತಿಂಗಳು ಕಳೆದ ನಂತರ ಹೋಗ್ತಾರೆ ಅಂತಿತ್ತು, ಆಗಲೂ ಕೂಡ ಯಾವುದೂ ಬರಲಿಲ್ಲ. ಇನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಸರು ಘೋಷಿಸಲಿಲ್ಲ.
ಒಂದು ಕಡೆ ನಿತೀಶ್ ಕುಮಾರ್, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಇವರ ಹೆಸರುಗಳನ್ನು ಘೋಷಣೆ ಮಾಡ್ಬೋದಾಗಿತ್ತು, ಘೋಷಣೆ ಮಾಡಲಿಲ್ಲ. ಹಾಗಾಗಿ ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧ ಬಹಳ ದುರ್ಬಲವಾಗಿ ಕಾಣಿಸ್ತು ಅನ್ನೋದು ವೆರಿ ಇಂಪಾರ್ಟೆಂಟ್.